ಈ ವರ್ಷ ಏನಾದರೂ ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಮಾಡ್ತಿದ್ದೀರಾ, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಒಂದು ಕನ್ಸೈನ್ಮೆಂಟ್ಸು, ಗೌರ್ಮೆಂಟ್ ಟೆಂಡರ್ಸು ಪ್ರಯತ್ನ ಮಾಡಿ ಗುರುಗಳೇ. ಮುಷ್ಟಿಲ್ ಬಂದು ಬೀಳುತ್ತೆ, ನಿಮ್ಮ ಕಾಲತ್ರ ಬಂದು ಬೀಳುತ್ತೆ ಗುರುಗಳೇ. ಯಾಕಂದರೆ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಶುಕ್ರ ವಕ್ರ ಬೇರೆ, ನಿಮಗೆ ಶತ್ರುನೇ ಅವನು. ಅದರ ಮೇಲೆ ಯೋಗಕಾರಕನಾಗಿರ್ತಕ್ಕಂಥ ಕುಜ 10ನೇ ಮನೆಯಲ್ಲೇ ಕುಳಿತಿದ್ದಾನೆ. ಶನಿ ಬೇರೆ 6ನೇ ಮನೆ. ನಿಮ್ಮನ್ನು ಮುಟ್ಟಬೇಕು ಅಂದರೆ 8 ಗುಂಡಿಗೆ ಬೇಕು. ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶಗಳ ಒಂದು ಹೂಮಾಲೆ. ಅದರಲ್ಲೂ ಈ ಗೌರ್ಮೆಂಟ್ ಜಾಬು, ಮುಖ್ಯವಾಗಿ ಮಿಲಿಟ್ರಿ, ಡಿಫೆನ್ಸು, ಪೊಲೀಸು, ಲಾಯರು, ಲೀಗಲ್ ಅಡ್ವೈಸರು, ಕ್ರಿಮಿನಾಲಜಿ, ಈ ಥರದ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡಲು ಉದ್ದೇಶಿಸಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಅನುಕೂಲತೆಯನ್ನು ಪಡೆಯತಕ್ಕಂಥ ಒಂದು ವರ್ಷ. ಇನ್ನು ಆರೋಗ್ಯ ಅಂಥದ್ದೊಂದು ಸಮಸ್ಯೆಗಳೇನು ಬರೋದಿಲ್ಲ. ಸ್ವಲ್ಪ ಕುಟುಂಬದಲ್ಲಿ ಕಲಹ, ಮಾಟ, ಮಂತ್ರ, ತಂತ್ರ, ನರದೃಷ್ಟಿ, ಗೃಹದೃಷ್ಟಿ ಈ ಥರದ ಒಂದು ಪ್ರಭಾವ ಆಗುತ್ತೆ. ದೇವಿ ಆಲಯಗಳಿಗೆ ಹೋಗುವುದರಿಂದ ವಿಶೇಷ ಪ್ರಗತಿಯನ್ನು ಪಡಿತೀರ. ಪ್ರತಿ ತಿಂಗಳು ಮಂಗಳವಾರ, ಶುಕ್ರವಾರ, ಅಷ್ಟಮಿ, ಅಮಾವಾಸ್ಯ, ಹುಣ್ಣಿಮೆ ಇಂಥ ಸಂದರ್ಭಗಳಲ್ಲಿ ದೇವಿ ಆಲಯಗಳಲ್ಲಿ ಏನಾದರೂ ಒಂದು ವಿಶೇಷ ಅಲಂಕಾರ, ಉಪವಾಸ, ವ್ರತ, ಅಭಿಷೇಕಗಳನ್ನು ಮಾಡಿಸುವುದರಿಂದ ಮನಸ್ಸಿನಲ್ಲಿ ಆಗುತ್ತಿರತಕ್ಕಂಥ ತೊಳಲಾಟಗಳಿಂದ ಹೊರಗಡೆ ಬರ್ತೀರಿ. ಇನ್ನು ವಿಶೇಷವಾಗಿ ಒಡ ಹುಟ್ಟಿದವರ ಇಂದ ಬಹುದೊಡ್ಡ ಸಹಾಯ. ಇನ್ನು ಮನೆ ಕಟ್ಟಬೇಕು, ಮನೆ ಮೇಲೆ ಒಂದು ಮನೆ ಕಟ್ಟಬೇಕು, ಫ್ಲ್ಯಾಟ್ ಮೇಲೆ ಒಂದು ಫ್ಲ್ಯಾಟ್ ತೊಗೋಬೇಕು, ಮಕ್ಕಳನ್ನು ಸೆಟಲ್ ಮಾಡಬೇಕು, ಮಕ್ಕಳಿಗೊಂದು ಮದುವೆ ಮಾಡಬೇಕು ಅಂತ ಪ್ರಯತ್ನದಲ್ಲಿರೋರಿಗೆ ಯಶಸ್ಸು. ಏನು ರಾಜಕಾರಣಿಗಳಿಗೆ ಅದ್ಭುತವಾದಂಥ ಅವಕಾಶವನ್ನು ಪಡೆಯುತ್ತೀರಿ. ತಾನಾಗೇ ಅಧಿಕಾರ ಹುಡುಕಿಕೊಂಡು ಬರತಕ್ಕಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಪ್ರಮೋಷನ್, ಇಂಕ್ರಿಮೆಂಟ್ ನೋಡತಕ್ಕಂಥದ್ದಾಗುತ್ತೆ. ಈ ಡಿಫೆನ್ಸು, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ. ಕಲಾವಿದರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡತಕ್ಕಂಥದ್ದುಂಟು, ಜಾಗ್ರತೆ.